ಅದಕ್ಕೊಂದು ಪಂಚಾಯಿತಿ ಅಂತ ಮಾಡಿದ್ರು. ಪಂಚಾಯಿತಿ ಮಾಡೋ ಕಾಲಕ್ಕೆ ಅದು ರಾಜಕೀಯವಾಗಿ ಯಾರು ಇರಬಾರ್ದು, ಅದು ರಾಜಕೀಯ ಪಕ್ಷಗಳಿಗಲ್ಲ. ಆ ಗ್ರಾಮದಲ್ಲಿರೋರೇ ಒಬ್ಬರನ್ನ ಲೀಡರ್ ಅಂತ ಆಯ್ಕೆ ಮಾಡ್ಬೇಕು, ಅವ್ರು ಅದನ್ನ ಮಾಡ್ಬೇಕು. ಆ ನಂತರ ಆ ಗ್ರಾಮದವರು ಅದನ್ನ ಶುಚಿತ್ವ, ನೈರ್ಮಲ್ಯ, ಶಾಲೆ ಮತ್ತೊಂದು ಮಾಡ್ಲಿ, ಇಷ್ಟಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ, ಅದಲ್ದಲ್ಲೇ ನಮ್ ಕಡೆಯಿಂದ ಇಷ್ಟು ದುಡ್ಡು ಕೊಡ್ತೀವಿ ಅನುದಾನ ಅಂತ. ಗೊತ್ತಾಯ್ತಲ್ಲ? ಅಂದ್ರೆ ಬೇರೆಯವರೆಲ್ಲ ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇಂದನೂ ಅದಕ್ಕೆಲ್ಲ ಎಷ್ಟು ಹೋಗ್ಬೇಕು ರೂರಲ್ ಡೆವಲಪ್ಮೆಂಟ್ಗೆ ಅನ್ನೋದನ್ನು ಕೊಡ್ತೀವಿ ಅಂತ ಕೊಟ್ರು. ಅದಕ್ಕೆ ಕಾಲಾನುಕಾಲಕ್ಕೆ ದುಡ್ಡು ಜಾಸ್ತಿ ಮಾಡ್ತಾ ಬಂದ್ರು, ಅನುದಾನನ, ಗ್ರಾಂಟ್ ನ. ಅಟ್ಟಾದ್ರೂ ಆ ಗ್ರಾಮ ಎಲ್ಲ ಹಂಗೆ ಇದೆಯಲ್ಲ ಯಾಕೆ? ಅಟ್ಟಾದ್ರೂ ಆ ಗ್ರಾಮ ಎಲ್ಲ ಹಂಗೆ ಇದೆಯಲ್ಲ ಯಾಕೆ? ಆ ಬಿಲ್ಗಳು ನೋಡಿ, ಎಷ್ಟು ಕೆರೆ ಕಟ್ಟೆಗಳನ್ನ ಅವ್ರು ಉದ್ಧಾರ ಮಾಡಿದ್ದಾರೆ. ಆಮೇಲೆ ಆ ಹಸುಗಳಿಗೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಮೇವಿಗೆ ಏನೇನ್ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲಿಂದ ಅವರ ಕೆರೆ ನೈರ್ಮಲ್ಯ ಎಷ್ಟು ಕಾಪಾಡಿದ್ದಾರೆ. ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಷ್ಟು ಕೃಷಿ ಹೊಂಡಗಳನ್ನ ತೋಡಿದ್ದಾರೆ. ಆಮೇಲೆ ಗ್ರಾಮ ಸಡಕ್ ಯೋಜನೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಇಂದ ಇಸ್ಕೊಂಡು, ಸ್ಟೇಟ್ ಗವರ್ಮೆಂಟ್ ಇಂದ ಇಸ್ಕೊಂಡು ಅಲ್ಲಿ ರಸ್ತೆಗಳನ್ನ ಮಾಡಿದ್ದಾರೆ. ಇವತ್ತಿಗೂ ಅಲ್ಲಿ ಯಾರು ಓಡಾಡ್ಬೋದಾ? ಬಚ್ಚಲ ಗತಿ ಏನು, ಶಾಲೆ ಗತಿ ಏನು, ಕಾಂಪೌಂಡ್ ಗತಿ ಏನು, ಹೆಲ್ತ್ ಸಂಬಂಧಪಟ್ಟಿದ್ದೇನು ಅಂತೆಲ್ಲ. ಪ್ರತಿ ವರ್ಷ ಬಿಲ್ ರೈಸ್ ಆಗ್ತಾ ಇದೆ, ಪ್ರತಿ ವರ್ಷ ಬಿಲ್ಲು ಪಾಸ್ ಆಗ್ತಾ ಇದೆ. ಅದನ್ನ ಇವ್ರುನು ಅಕೌಂಟೆಂಟ್ ಜನರಲ್ ಆಫೀಸ್ ಅವರು ಅದನ್ನೆಲ್ಲ ವ್ಯವಸ್ಥೆ ನೋಡಿ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಗ್ರಾಮ ಯಾಕೆ ಹಂಗೆ ಇದೆ? ಹಳೆ ಕಲ್ಲು ಹೊಸ ಬಿಲ್ಲು.